ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿರುಗಾಳಿಗೆ ಸಿಲುಕಿದ ಹಸನ್ ಸಂಸಾರ. ಅದು ಕರಾವಳಿಯ ಸಣ್ಣದೊಂದು ಸುಂದರ ಗ್ರಾಮ. ಹಸಿರಿನಿಂದ ಕಂಗೊಳಿಸುತ್ತಿದ್ದ ಆ ಊರಿನಲ್ಲಿ ಪ್ರತಿ ಶುಕ್ರವಾರ ಮಸೀದಿಯಿಂದ ಹೊರಹೊಮ್ಮುತ್ತಿದ್ದ ಆಜಾನ್ ಧ್ವನಿ ಇಡೀ ಊರಿಗೆ ಪ್ರಶಾಂತತೆಯನ್ನು ತರುತ್ತಿತ್ತು. ಆ ಊರಿನ ಮಧ್ಯದಲ್ಲಿದ್ದ ಒಂದು ಸರಳವಾದ ಮನೆ ರಹಮಾನ್ ಮಂಜಿಲ್. ಆ ಮನೆಯ ಯಜಮಾನ 45 ವರ್ಷದ ಅಬ್ದುಲ್ ರಹಮಾನ್. ರಹಮಾನ್ ಗಲ್ಫಿನಲ್ಲಿ ವರ್ಷಗಟ್ಟಲೆ ಕಷ್ಟಪಟ್ಟು ದುಡಿದು ತನ್ನ ಊರಿನಲ್ಲಿ ಸಣ್ಣದೊಂದು ಹಾರ್ಡ್ವೇರ್ ಅಂಗಡಿ ಇಟ್ಟುಕೊಂಡಿದ್ದರು. ಅವರ ನಾಲಿಗೆಯಲ್ಲಿ ಸದಾ ಅಲ್ಲಾಹನ ನೆನಪು, ಮುಖದಲ್ಲಿ ಸದಾ ಮುಗುಲ್ನಗು ಇಟ್ಟುಕೊಂಡಿದ್ದ ಧರ್ಮನಿಷ್ಠ ವ್ಯಕ್ತಿ. ಅವರ ದಿನಚರಿ ಶುರುವಾಗುತ್ತಿದ್ದದ್ದೇ ಫಜ್ರ್ ನಮಾಜಿನಿಂದ. ನನ್ನ ಸಂಪಾದನೆ ಹಲಾಲಾಗಿರಬೇಕು, ನನ್ನ ಮಕ್ಕಳು ಸತ್ಪ್ರಜೆಯಾಗಿರಬೇಕು ಎನ್ನುವುದೇ ಅವರ ಜೀವನದ ಏಕೈಕ ಗುರಿಯಾಗಿತ್ತು. ಅವರ ಧರ್ಮಪತ್ನಿ 38 ವರ್ಷದ ಮರಿಯಂ. 15 ವರ್ಷಗಳ ಹಿಂದೆ ರಹಮಾನ್ ಮತ್ತು ಮರಿಯಂ ಅವರ ವಿವಾಹವಾಗಿತ್ತು. ದಾಂಪತ್ಯ ಜೀವನದಲ್ಲಿ ಯಾವುದೇ ಕೊರತೆ ಇರಲಿಲ್ಲ. ಅಲ್ಲಾಹು ಅವರಿಗೆ 3 ಮುಗ್ಧ ರತ್ನಗಳನ್ನು ಅನುಗ್ರಹಿಸಿದ್ದ. ಒಂದು ಅಹ್ಮದ್ 14 ವರ್ಷ, ಶಾಲೆಯಲ್ಲಿ ಬುದ್ಧಿವಂತ, ಮದ್ರಸದಲ್ಲಿ ಉಸ್ತಾದರ ನೆಚ್ಚಿನ ವಿದ್ಯಾರ್ಥಿ. 2 ಉಮರ್ 8 ವರ್ಷ, ಚುರುಕಾದ ಹುಡುಗ, ಸದಾ ತಂದೆಯ ಜೊತೆಯಲ್ಲೇ ಇರಲು ಬಯಸುತ್ತಿದ್ದ. ಫಾತಿಮಾ 6 ವರ್ಷ, ಇಡೀ ಮನೆಯ ಕಣ್ಮಣಿ. ಮನೆಯ ಮಗಳು. ರಹಮಾನ್ ಅವರದ್ದು ಮಾದರಿ ಕುಟುಂಬವಾಗಿತ್ತು. ಪ್ರತಿಯೊಬ್ಬರೂ ಅವರನ್ನು ಗೌರವದಿಂದ ನೋಡುತ್ತಿದ್ದರು. ಆದರೆ ಆ ಸುಂದರ ಸಂಸಾರಕ್ಕೆ ಶೈತಾನ್ನ ದೃಷ್ಟಿ ಬಿದ್ದದ್ದು ಒಂದು ಸ್ಮಾರ್ಟ್ ಫೋನ್ ರೂಪದಲ್ಲಿ. ಮೊಬೈಲ್ ಪ್ರವೇಶ ಮತ್ತು ಬದಲಾದ ಮರಿಯಂ. ಆರಂಭದಲ್ಲಿ ಮರಿಯಂ ಮೊಬೈಲ್ ಬಳಸುತ್ತಿದ್ದದ್ದು ಕೇವಲ ಕುಟುಂಬದವರ ಜೊತೆ ಮಾತನಾಡಲು ಮತ್ತು ಇಸ್ಲಾಮಿಕ್ ಪ್ರವಚನ ಬಯಾನ್ಗಳನ್ನು ಕೇಳಲು ಮಾತ್ರ. ರಹಮಾನ್ ಕೂಡ ಮನೆಯಲ್ಲಿ ಸಮಯ ಕಳೆಯಲು ಅನುಕೂಲವಾಗಲಿ ಎಂದು ಇಂಟರ್ನೆಟ್ ಸಂಪರ್ಕ ಕಲ್ಪಿಸಿಕೊಟ್ಟಿದ್ದರು. ಆದರೆ ಕಾಲಕ್ರಮೇಣ ಮೊಬೈಲ್ ಮರಿಯಮನನ್ನು ದಾಸಿಯಾಯಿತೋ ಅಥವಾ ಆಕೆ ಮೊಬೈಲ್ನ ದಾಸಿಯಾದಲೋ ತಿಳಿಯಲಿಲ್ಲ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಆ್ಯಪ್ಗಳನ್ನು ಆಕೆ ದಿನಚರಿಯನ್ನು ಆಕ್ರಮಿಸಿಕೊಂಡವು. ಅಡುಗೆ ಮನೆಯಲ್ಲಿ ಪಾತ್ರೆಗಳು ಒಣಗುತ್ತಿದ್ದವು, ಆದರೆ ಮೊಬೈಲ್ನಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ಹರಿಯುತ್ತಿದ್ದವು. ಮಕ್ಕಳು ಶಾಲೆಯಿಂದ ಬಂದಾಗ ಸ್ವಾಗತಿಸುತ್ತಿದ್ದ ತಾಯಿಯ ಮಮತೆ, ನಗು ಈಗ ಮೊಬೈಲ್ ಪರದೆಯ ಬೆಳಕಿನಲ್ಲಿ ಮಸುಕಾಗಿತ್ತು. 14 ವರ್ಷದ ಅಹ್ಮದ್ ಇದನ್ನು ಗಮನಿಸುತ್ತಿದ್ದ. ಉಮ್ಮ, ನಮಗೆ ಹಸಿವಾಗುತ್ತಿದೆ ಎಂದಾಗ ಮರಿಯಂ, ಇರೋ 2 ನಿಮಿಷದಲ್ಲಿ ಬರ್ತೀನಿ ಎಂದು ಗಂಟೆಗಟ್ಟಲೆ ಮೊಬೈಲ್ನಲ್ಲಿ ತಲ್ಲೀನಲಾಗಿದ್ದಳು. ರಹಮಾನ್ ಎಷ್ಟೋ ಬಾರಿ ಪ್ರೀತಿಯಿಂದ ತಿಳಿ ಹೇಳಿದರು, ಮರಿಯಂ, ಮೊಬೈಲ್ ಅತಿಯಾದರೆ ಸಂಸಾರ ಹಾಳಾಗುತ್ತದೆ. ನಮ್ಮ ಮಕ್ಕಳಿಗೆ ದೀನ್ ಕಲಿಸುವ ವಯಸ್ಸು ಇದು. ಇಂಟರ್ನೆಟ್ನಲ್ಲಿರುವ ಆಕರ್ಷಣೆಗಳೆಲ್ಲವೂ ನಿಜವಲ್ಲ, ಅದು ಶೈತಾನ್ನ ಜಾಲ. ಆದರೆ ಮರಿಯಂಗೆ ಗಂಡನ ಮಾತುಗಳು ಕಿರಿಕಿರಿ ಎನಿಸುತ್ತಿದ್ದವು. ಆಕೆಗೆ ತನ್ನ 15 ವರ್ಷದ ದಾಂಪತ್ಯ, ಗಂಡನ ಕಷ್ಟ, ಮಕ್ಕಳ ಭವಿಷ್ಯಕ್ಕಿಂತಲೂ ಆನ್ಲೈನ್ನಲ್ಲಿರುವ ವರ್ಚುವಲ್ ಪ್ರಪಂಚವೇ ಹೆಚ್ಚು ವರ್ಣರಂಜಿತವಾಗಿ ಕಾಣಿಸತೊಡಗಿದವು. ಶೈತಾನ್ನ ಬಲೆ ಮತ್ತು 18 ವರ್ಷದ ಯುವಕ. ಇನ್ಸ್ಟಾಗ್ರಾಮ್ನಲ್ಲಿ ಮರಿಯಂಗೆ ಆರಿಫ್ ಎಂಬ 18 ವರ್ಷದ ಯುವಕನ ಪರಿಚಯವಾಯಿತು. 38 ವರ್ಷದ ಮರಿಯಂಗೆ 18 ವರ್ಷದ ಹುಡುಗನ ಕಮೆಂಟ್ಗಳು, ಹೊಗಳಿಕೆಗಳು ಹೊಸದೊಂದು ಕಿಕ್ ನೀಡಿದವು. ಆರಂಭದಲ್ಲಿ ಕೇವಲ ಹಾಯ್ ಹಲೋ ಎಂದು ಶುರುವಾದ ಸಂಭಾಷಣೆ ಮೆಲ್ಲನೆ ವಾಯ್ಸ್ ಮೆಸೇಜ್, ವಿಡಿಯೋ ಕಾಲ್ ರೂಪ ಪಡೆಯಿತು. ಆರಿಫ್ ಎಂಬ ಆ ಯುವಕ ಪಕ್ಕಾ ಜಾಲಿಯಾದ, ಕಸರತ್ತು ಮಾಡುವ, ಕೆಲಸವಿಲ್ಲದ, ಕಳಪೆ ಹಿನ್ನೆಲೆ ಇರುವ ಹುಡುಗನಾಗಿದ್ದ. ಅವನ ಕಣ್ಣು ಮರಿಯಂಳ ಮೇಲಲ್ಲ, ಆಕೆಯ ಬಳಿಯಿದ್ದ ಚಿನ್ನ ಆಭರಣಗಳು ಮತ್ತು ಆಕೆ ಮೇಲಿತ್ತು. ನಿನ್ನ ಗಂಡ ನಿನಗೆ ಸರಿಯಾದ ಪ್ರೀತಿ ಕೊಡ್ತಿಲ್ಲ, ನೀನು ಇನ್ನೂ ಹೆಂಗ್ ಆಗಿದ್ದೀಯಾ,
ನನ್ನ ಜೊತೆ ಬಂದುಬಿಡು, ನಿನ್ನನ್ನು ರಾಣಿಯಂತೆ ನೋಡಿಕೊಳ್ತೀನಿ ಎಂಬ ಆ 18 ವರ್ಷದ ಹುಡುಗನ ಸಿಹಿ ಮಾತುಗಳಿಗೆ ಮರಿಯಂ ತನ್ನ ಈಮಾನ್, ಮರ್ಯಾದೆ, ದೀನ್ ಎಲ್ಲವನ್ನು ಅಡವಿಟ್ಟಳು. ಶೈತಾನನು ಆಕೆಯ ಬುದ್ಧಿಯನ್ನು ಸಂಪೂರ್ಣವಾಗಿ ಕಟ್ಟಿಹಾಕಿದ್ದ. ಆಕೆಗೆ ತನ್ನ 14 ವರ್ಷದ ಮಗ ಅಹ್ಮದ್, 8 ವರ್ಷದ ಉಮರ್, 6 ವರ್ಷದ ಫಾತಿಮಾ ಯಾರ ಮುಖವೂ ನೆನಪಾಗಲಿಲ್ಲ. ಆ ಕಪ್ಪು ರಾತ್ರಿ, ಒಂದು ಮಂಗಳವಾರದ ರಾತ್ರಿ, ಮಳೆ ಧೂ ಎಂದು ಸುರಿಯುತ್ತಿತ್ತು. ರಹಮಾನ್ ಅಂಗಡಿಯ ಕೆಲಸ ಮುಗಿಸಿ ಮನೆಗೆ ಬಂದು ನಮಾಜ್ ಮುಗಿಸಿ ಮಲಗಿದ್ದರು. ಮಕ್ಕಳು ಗಡ ನಿದ್ದೆಯಲ್ಲಿದ್ದರು. ಮಧ್ಯರಾತ್ರಿ 2 ಗಂಟೆ ಮರಿಯಂ ಎದ್ದು ನಿಂತಳು. ಮನೆಯಲ್ಲಿದ್ದ ಮಾರಿಯ ಬೀಗ ತೆಗೆದಳು. ರಹಮಾನ್ ತಮ್ಮ ಜೀವಮಾನದ ಸಂಪಾದನೆಯಿಂದ ಮಾಡಿದ ಸುಮಾರು 25 ಪವನ್ ಚಿನ್ನ ಆಭರಣ ಮತ್ತು ಅಂಗಡಿಯ ಕಲೆಕ್ಷನ್ ಹಣದಲ್ಲಿದ್ದ 1 ಲಕ್ಷ ರೂಪಾಯಿಯನ್ನು ಬ್ಯಾಗಿಗೆ ತುರುಕಿಸಿದಳು. ಮಲಗಿದ್ದ 6 ವರ್ಷದ ಮಗಳು ಫಾತಿಮಾಳ ಮುಖವನ್ನು ಒಮ್ಮೆ ನೋಡಿದಳು. ಮಗು ನಿದ್ದೆಯಲ್ಲಿ ಉಮ್ಮ ಎಂದು ಗೊಣಗಿತ್ತು. ಆದರೂ ಮರಿಯಂಳ ಕಲ್ಲು ಮನಸ್ಸು ಕರಗಲಿಲ್ಲ. ಮನೆ ಬಾಗಿಲನ್ನು ಸದ್ದಿಲ್ಲದೆ ತೆಗೆದು ಮಲೆಯಲ್ಲಿ ಕತ್ತಲ ಹಾದಿಯಲ್ಲಿ ಹೆಜ್ಜೆ ಹಾಕಿದಳು. ರಸ್ತೆಯ ತುದಿಯಲ್ಲಿ 18 ವರ್ಷದ ಆರಿಫ್ ಬೈಕಿನಲ್ಲಿ ಕಾಯುತ್ತಿದ್ದ. ತನ್ನ ಹೆತ್ತ 3 ಮಕ್ಕಳನ್ನು, 15 ವರ್ಷದ ದಾಂಪತ್ಯವನ್ನು, ಅಲ್ಲಾಹನ ಅಂಜಿಕೆಯನ್ನು ಗಾಳಿಗೆ ತೂರಿ ಮರಿಯಂ ಆ 18 ವರ್ಷದ ಹುಡುಗನ ಬೈಕ್ ಏರಿ ಹೊರಟು ಹೋದಳು. ಬೆಳಗಿನ ಜಾವ ಫಜ್ರ್ ನಮಾಜಿನ ಆಜಾನ್ ಧ್ವನಿ ಕೇಳಿಸುತ್ತಿದ್ದಂತೆ ರಹಮಾನ್ ಕಣ್ಣು ಬಿಟ್ಟರು. ಸದಾ ಆ ಸಮಯದಲ್ಲಿ ಎದ್ದು ಉಜು ಮಾಡುತ್ತಿದ್ದ ಹೆಂಡತಿ ಮರಿಯಂ ಪಕ್ಕದಲ್ಲಿ ಕಾಣಿಸಲಿಲ್ಲ. ಬಾತ್ರೂಮಿಗೆ ಹೋಗಿರಬಹುದು ಎಂದು ಭಾವಿಸಿದ ರಹಮಾನ್ ಉಜು ಮುಗಿಸಿ ನಮಾಜಿಗೆ ಹೊರಟರು. ನಮಾಜ್ ಮುಗಿಸಿ ಮನೆಗೆ ಬಂದಾಗ ಬಾಗಿಲು ಅರೆಬರೆ ತೆರೆದಿತ್ತು. ಮನೆಯೊಳಗೆ ಹೆಜ್ಜೆ ಇಡುತ್ತಿದ್ದಂತೆ ಅವರಿಗೆ ಏನೋ ಅನಾಹುತ ನಡೆದಿದೆ ಎಂಬ ಅನುಮಾನ ಮೂಡಿತ್ತು. ಅಲೆಮಾರಿಯ ಬಾಗಿಲನ್ನು ತೆರೆದಿತ್ತು. ಒಳಗಿದ್ದ ಚಿನ್ನ ಮತ್ತು ಹಣ ಮಾಯವಾಗಿತ್ತು. ಮರಿಯಂಳ ಮೊಬೈಲ್ಗೆ ಕರೆ ಮಾಡಿದರೆ ಸ್ವಿಚ್ ಆಫ್ ಎಂದು ಸಂದೇಶ ಬರುತ್ತಿತ್ತು. ರಹಮಾನಿಗೆ ಭೂಮಿ ಕುಸಿದಂತಾಯಿತು. 15 ವರ್ಷಗಳ ದಾಂಪತ್ಯದಲ್ಲಿ ತನ್ನ ಹೆಂಡತಿ ತನ್ನನ್ನು ಮತ್ತು 3 ಮಕ್ಕಳನ್ನು ತೊರೆದು ಯಾರೋ ಒಬ್ಬ 18 ವರ್ಷದ ಹುಡುಗನ ಜೊತೆ ಓಡಿ ಹೋಗಿದ್ದಾಳೆ ಎಂಬ ಸತ್ಯ ತಿಳಿದಾಗ ಆ 45 ವರ್ಷದ ಧರ್ಮನಿಷ್ಠ ವ್ಯಕ್ತಿ ಮಸೀದಿಯ ಮೂಲೆಯಲ್ಲಿ ಕುಳಿತು ಬಿಕ್ಕಿ ಬಿಕ್ಕಿ ಅತ್ತರು. ಶಾಲೆ ಮತ್ತು ಮದ್ರಸದಲ್ಲಿ ನರಕಯಾತನೆ. ಮಾರನೇ ದಿನ ಬೆಳಿಗ್ಗೆ 14 ವರ್ಷದ ಅಹ್ಮದ್, 8 ವರ್ಷದ ಉಮರ್, 6 ವರ್ಷದ ಫಾತಿಮಾಗೆ ವಿಷಯ ಇನ್ನೂ ತಿಳಿದಿರಲಿಲ್ಲ. ಉಮ್ಮ ಬಟ್ಟೆ ತರಲು ಊರಿಗೆ ಹೋಗಿದ್ದಾಳೆ ಎಂದು ತಂದೆ ಸುಳ್ಳು ಹೇಳಿ ಅವರನ್ನು ಶಾಲೆಗೆ ಕಳುಹಿಸಿದ್ದರು. ಆದರೆ ಊರಿನಲ್ಲಿ ಬೆಂಕಿ ಬಿದ್ದಂತೆ ಸುದ್ದಿ ಹಬ್ಬಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ, ವಾಟ್ಸಪ್ ಗ್ರೂಪ್ಗಳಲ್ಲಿ ಮರಿಯಂ ಮತ್ತು ಆ ಹುಡುಗನ ಫೋಟೋಗಳು ವೈರಲ್ ಆಗಿದ್ದವು. ಅಹ್ಮದ್ ಶಾಲೆಗೆ ಹೆಜ್ಜೆ ಇಡುತ್ತಿದ್ದಂತೆ ವಾತಾವರಣವೇ ಬದಲಾಗಿತ್ತು. ಆತನ ಸ್ನೇಹಿತರು ಆತನನ್ನು ಕಂಡು ದೂರ ನಿಂತು ಪಿಸುಗುಡುತ್ತಿದ್ದರು. ಮಧ್ಯಾಹ್ನ ಬಿಡುವಿನ ವೇಳೆಯಲ್ಲಿ ಅಹ್ಮದ್ ಕುಡಿಯುವ ನೀರಿನಲ್ಲಿ ಬಳಿ ಹೋದಾಗ ಶಾಲೆಯ ಹಿರಿಯ ಹುಡುಗನೊಬ್ಬ ಗಟ್ಟಿಯಾಗಿ ನಕ್ಕ. ಹೇ ಅಹ್ಮದ್, ನಿಮ್ಮ ಉಮ್ಮ 18 ವರ್ಷದ ಹುಡುಗನ ಜೊತೆ ಓಡಿ ಹೋಗಿದ್ದಾಳಂತೆ, ಹೌದಾ? ನಿನ್ನ ತಂದೆಗೆ ವಯಸ್ಸಾಗಿದೆ ಅಂತ ನಿಮ್ಮ ಅಮ್ಮ ಬೇರೆ ಹುಡುಗನನ್ನು ಹುಡುಕಿಕೊಂಡಿದ್ದಾಳಾ ಎಂದು ಇಡೀ ಮೈದಾನ ಕೇಳುವಂತೆ ಕೂಗಿದ. ಇಡೀ ಶಾಲೆಯ ಮಕ್ಕಳು ಅಹ್ಮದ್ನನ್ನು ನೋಡಿ ಜೋರಾಗಿ ನಕ್ಕರು. 14 ವರ್ಷದ ಹುಡುಗನಿಗೆ ಕಾಲಡಿಯ ನೆಲ ಕುಸಿದಂತಾಯಿತು. ಕಣ್ಣಿನಲ್ಲಿ ನೀರು ಕೆನ್ನೆಗೆ ಹರಿಯಿತು. ಆತನಿಗೆ ತಾನು ಮಾಡಿದ ತಪ್ಪೇನು ಎಂದು ತಿಳಿಯಲಿಲ್ಲ. ತನ್ನ ತಾಯಿ ಮಾಡಿದ ದ್ರೋಹಕ್ಕೆ ಸಮಾಜ ಆತನನ್ನು ಅಪರಾಧಿಯಂತೆ ನೋಡುತ್ತಿತ್ತು. ಇತ್ತ 8 ವರ್ಷದ ಉಮರ್ ಮದ್ರಸದಲ್ಲಿದ್ದಾಗ ಪಕ್ಕದ ಸೀಟಿನಲ್ಲಿದ್ದ ಹುಡುಗ, ನಿನ್ನ ಉಮ್ಮಗೆ ಈಮಾನಿಲ್ಲ, ನಿನ್ನ ಹತ್ತಿರ ಕೂರಲು ನನಗೆ ಭಯವಾಗುತ್ತಿದೆ ಎಂದು ದೂರ ಸರಿದು ಕುಳಿತ. ಮನೆಗೆ ಬಂದಾಗ ಮುಗ್ಧ ತಂಗಿಯ ಪ್ರಶ್ನೆ. ಸಂಜೆ 3 ಮಕ್ಕಳು ಮನೆಗೆ ಬಂದರು. 6 ವರ್ಷದ ಚಿಕ್ಕ ತಂಗಿ ಫಾತಿಮಾ ಅಳುತ್ತಾ ಅಣ್ಣ ಅಹ್ಮದ್ನ ಪ್ಯಾಂಟ್ ಹಿಡಿದು ಎಳೆದಳು.
ಅಣ್ಣ ಶಾಲೆಯಲ್ಲಿ ಎಲ್ಲರೂ ನಿಮ್ಮ ಉಮ್ಮ ಕೆಟ್ಟವಳು, ಯಾರೋ ಹುಡುಗನ ಜೊತೆ ಓಡಿ ಹೋದವಳು ಅಂತ ರೇಪಿಸ್ತಿದ್ದಾರೆ. ಉಮ್ಮ ನಿಜವಾಗ್ಲೂ ಕೆಟ್ಟವಳ ಅಣ್ಣ? ಉಮ್ಮ ಎಲ್ಲಿದ್ದಾರೆ? ನನಗೆ ಹಸಿವಾಗುತ್ತಿದೆ, ಉಮ್ಮ ಯಾವಾಗ ಬರ್ತಾರೆ ಎಂದು ಬಿಕ್ಕಿ ಬಿಕ್ಕಿ ಅತ್ತಳು. 14 ವರ್ಷದ ಅಹ್ಮದಿಗೆ ತಂಗಿಯ ಈ ಪ್ರಶ್ನೆಗೆ ಏನು ಉತ್ತರಿಸಬೇಕು ಎಂದು ತಿಳಿಯಲಿಲ್ಲ. ನಿನ್ನನ್ನು ಹೆತ್ತ ತಾಯಿ, ದೀನ್, ಇಜ್ಜತ್, ಮರ್ಯಾದೆ ಎಲ್ಲವನ್ನು ಗಾಳಿಗೆ ತೂರಿ 18 ವರ್ಷದ ಹುಡುಗನ ಜೊತೆ ಕಾಮದ ಮೋಹಕ್ಕೆ ಒಳಗಾಗಿ ಓಡಿ ಹೋದಳು ಎಂದು ಆ 6 ವರ್ಷದ ಮುಗ್ಧ ಮಗುವಿಗೆ ಹೇಗೆ ಹೇಳುವುದು, ಹೇಗೆ ಅರ್ಥವಾಗುವುದು? ಅಹಮ್ಮದ್ ತನ್ನ ತಮ್ಮ ಉಮರ್ ಮತ್ತು ತಂಗಿ ಫಾತಿಮಾನನ್ನು ಎದೆಗೆ ತಬ್ಬಿಕೊಂಡು ಉಮ್ಮ ಅಜ್ಜಿಯ ಮನೆಗೆ ಹೋಗಿದ್ದಾಳೆ, ಬೇಗ ಬರ್ತಾಳೆ ಎಂದು ಸುಳ್ಳು ಹೇಳಿ ಮಕ್ಕಳ ಕಣ್ಣಿಗೆ ಕಾಣಿಸದಂತೆ ಕೋಣೆಯ ಮೂಲೆಯಲ್ಲಿ ತಲೆ ಬಾಗಿ ಅತ್ತ. ರಹ್ಮಾನ್ ಅವರ ಸ್ಥಿತಿ, ರಹ್ಮಾನ್ ಸಮಾಜಕ್ಕೆ ಮುಖ ತೋರಿಸಲಾಗದೆ ಅಂಗಡಿಯನ್ನು ಮುಚ್ಚಿದರು. ಜುಮಾ ನಮಾಜಿಗೆ ಹೋದಾಗಲೂ ಜನರ ಅನುಕಂಪದ ಮತ್ತು ಚುಚ್ಚುಮಾತುಗಳ ಕಣ್ಣುಗಳು ಅವರನ್ನು ಚುಚ್ಚುತ್ತಿದ್ದವು. ಇಷ್ಟು ದೀನ್ ಕಲಿಸಿದ ರಹ್ಮಾನ್ನ ಹೆಂಡತಿಯೇ ಹೀಗೆ ಮಾಡಿದಳಲ್ಲ ಎಂಬ ಮಾತುಗಳು ಅವರ ಕಿವಿಗೆ ಬೀಳುತ್ತಿದ್ದವು. ರಹ್ಮಾನ್ ಸಮಾಜದ ಅಪಹಾಸ್ಯ ತಾಳಲಾರದೆ, ಹೆಂಡತಿಯ ದ್ರೋಹ ಸಹಿಸಲಾರದೆ ಸಂಪೂರ್ಣ ಕುಗ್ಗಿ ಹೋದರು. ಮರಿಯಂಗೆ ಎದುರಾದ ರಿಯಾಲಿಟಿ ಚೆಕ್ ಇತ್ತ. ಓಡಿ ಹೋದ ಮರಿಯಂಗೆ ಕೆಲವೇ ದಿನಗಳಲ್ಲಿ ಶೈತಾನಿ ಆಕರ್ಷಣೆಯ ಕರಾಳ ಮುಖ ಪರಿಚಯವಾಯಿತು. ಆ 18 ವರ್ಷದ ಆರಿಫಿಗೆ ಬೇಕಿದ್ದದ್ದು ಆಕೆಯ ಬಳಿ ಇದ್ದ 25 ಪವನ್ ಚಿನ್ನ ಮತ್ತು ಹಣ ಮಾತ್ರ. ಅವರಿಬ್ಬರು ದೂರದ ಊರಿನಲ್ಲಿ ಬಾಡಿಗೆ ಕೊಠಡಿಯ ಪಡೆದು ಇರತೊಡಗಿದರು. ಕೆಲವೇ ದಿನಗಳಲ್ಲಿ ಆರಿಫ್ ಆಕೆಯ ಚಿನ್ನವನ್ನು ಹಣ ಖಾಲಿ ಮಾಡಿದ. ಆ ಹಣ ಖಾಲಿಯಾಗುತ್ತಿದ್ದಂತೆ ಆತನ ನಿಜ ಬಣ್ಣ ಹೊರಬಂತು. 38 ವರ್ಷದ ಮರಿಯಂಳ ಮೇಲಿದ್ದ ಆತನ ತಾತ್ಕಾಲಿಕ ಮೋಹ ತೀರಿತ್ತು. ಆತನಿಗೆ ಈಕೆಯ ಮೇಲೆ ಸಂಶಯ ಬರತೊಡಗಿತು. ಗಂಡ ಮತ್ತು 3 ಮಕ್ಕಳನ್ನೇ ಬಿಟ್ಟು ಬಂದವಳು ನಾಳೆ ನನ್ನನ್ನು ಬಿಟ್ಟು ಬೇರೆಯವರ ಜೊತೆ ಹೋಗಲ್ಲ ಅಂತ ಏನು ಗ್ಯಾರಂಟಿ ಎಂದು ಆರಿಫ್ ಆಕೆಯನ್ನು ಅನುಮಾನಿಸಲು ಮತ್ತು ಹೊಡೆಯಲು ಶುರು ಮಾಡಿದ. ಒಂದು ಬೆಳಗಿನ ಜಾವ ಮರಿಯಂ ಎದ್ದು ನೋಡಿದಾಗ ಆ 18 ವರ್ಷದ ಹುಡುಗ ಆಕೆಯಲ್ಲಿದ್ದ ಕೊನೆಯ ತರಿಯ ಚಿನ್ನವನ್ನು ದೋಚಿ ಆಕೆಯನ್ನು ಬಾಡಿಗೆ ಮನೆಯಲ್ಲೇ ಒಬ್ಬಂಟಿಯಾಗಿ ಬಿಟ್ಟು ತನ್ನ ಸ್ವಂತ ಊರಿಗೆ ಪರಾರಿಯಾಗಿದ್ದ. ಮರಿಯಂ ರಸ್ತೆಗೆ ಬಿದ್ದಳು. ಗಂಡನೂ ಇಲ್ಲ, 3 ಮಕ್ಕಳೂ ಇಲ್ಲ, ಕೈಯಲ್ಲಿದ್ದ ಹಣವೂ ಇಲ್ಲ, ಚಿನ್ನವೂ ಇಲ್ಲ, ಸಮಾಜದಲ್ಲಿದ್ದ ಗೌರವವು ಎಲ್ಲವೂ ಹೋಯಿತು. ಆಖಿರತ್ತು ಮತ್ತು ದುನಿಯಾ ಎರಡೂ ಕಳೆದುಕೊಂಡು ಆಕೆ ಕಣ್ಣೀರಿನ ಕಡಲಿನಲ್ಲಿ ಮುಳುಗಿದಳು. ಕೊನೆಗೆ ಪೊಲೀಸರು ಆಕೆಯನ್ನು ಪತ್ತೆ ಹಚ್ಚಿ ಠಾಣೆಗೆ ಕರೆತಂದರು. ರಹ್ಮಾನ್ ಮತ್ತು 3 ಮಕ್ಕಳು ಠಾಣೆಗೆ ಕರೆಸಲಾಯಿತು. ಪೊಲೀಸ್ ಠಾಣೆಯ ವಾತಾವರಣ ತೀವ್ರ ಮೌನದಿಂದ ಮೂಡಿತ್ತು. ಮೂಲೆಯಲ್ಲಿ ಮರಿಯಂ ತಲೆ ತಗ್ಗಿಸಿ ಅಳುತ್ತಿದ್ದಳು. ಆಕೆಯ ಮುಖದಲ್ಲಿ ಪಾಶ್ಚಾತ್ತಾಪದ ಕಣ್ಣೀರಿತ್ತು. ಆದರೆ ಆ ಕಣ್ಣೀರು ಕಳೆದು ಹೋದ ಸಮಯವನ್ನು, ಸಮಾಜದಲ್ಲಿ ಹಾಳಾದ ಇಜ್ಜತ್ತು ಮತ್ತು ಮಕ್ಕಳ ಮನಸ್ಸಿಗೆ ಬಿದ್ದ ಆಳವಾದ ಗಾಯವನ್ನು ಮತ್ತೆ ತರಲು ಸಾಧ್ಯವಿರಲಿಲ್ಲ. ಇನ್ಸ್ಪೆಕ್ಟರ್ ರಹ್ಮಾನ್ ಅವರನ್ನು ನೋಡಿ ಹೇಳಿದರು, ರಹ್ಮಾನ್ ಅವರೇ, ಆಕೆ ತನ್ನ ತಪ್ಪಿನ ಅರಿವಾಗಿ ಅಳುತ್ತಿದ್ದಾಳೆ. ಆಕೆಯ ಜೊತೆ ಓಡಿ ಹೋದ ಹುಡುಗ ಆಕೆಯನ್ನು ವಂಚಿಸಿ ಓಡಿ ಹೋಗಿದ್ದಾನೆ. ಈಗ ಆಕೆ ನಿಮ್ಮ ಜೊತೆ ಬರಲು ಸಿದ್ಧಳಾಗಿದ್ದಾಳೆ. ನೀವು ಆಕೆಯನ್ನು ಸ್ವೀಕರಿಸುತ್ತೀರಾ? ರಹ್ಮಾನ್ನ ಕಣ್ಣಿನಲ್ಲಿ ಕಣ್ಣೀರರಿಯಿತು. 15 ವರ್ಷಗಳ ಕಾಲ ತಾನು ಪ್ರೀತಿಸಿದ, ಗೌರವಿಸಿದ ಹೆಂಡತಿ ಮಾಡಿದ ದ್ರೋಹ ಅವರ ಎದೆಯನ್ನು ಸೀಳುತ್ತಿತ್ತು. ಅವರು ಮರಿಯಂಳನ್ನು ಒಮ್ಮೆ ನೋಡಿದರು. ನಂತರ ಪಕ್ಕದಲ್ಲೇ ನಿಂತಿದ್ದ ತಮ್ಮ 3 ಮುಗ್ಧ ಮಕ್ಕಳನ್ನು ನೋಡಿದರು. 14 ವರ್ಷದ ಅಹ್ಮದ್, 8 ವರ್ಷದ ಉಮರ್, 6 ವರ್ಷದ ಫಾತಿಮಾ ತಮ್ಮ ತಾಯಿಯನ್ನು ನೋಡುತ್ತಿದ್ದರು. ಅವರ ಕಣ್ಣುಗಳಲ್ಲಿ ತಾಯಿಯ ಮೇಲಿನ ಪ್ರೀತಿಗಿಂತ ಹೆಚ್ಚಾಗಿ ಕಳೆದ ಕೆಲವು ದಿನಗಳಿಂದ ಸಮಾಜದಿಂದ ಅನುಭವಿಸಿದ ಅಪಮಾನ ಮತ್ತು ಭಯ ಛಾಯೆ ಇತ್ತು. 6 ವರ್ಷದ ಫಾತಿಮಾ ಮೆಲ್ಲನೆ ತಂದೆಯ ಕೈಯನ್ನು ಹಿಡಿದು, ಅಪ್ಪ, ಉಮ್ಮನ ಮನೆಗೆ ಕರ್ಕೊಂಡು ಹೋಗೋಣವಾ? ಇನ್ಮೇಲೆ ಉಮ್ಮ ಮೊಬೈಲ್ ನೋಡಲ್ಲ ಅಂತಾಳೆ ಎಂದು
ಕೇಳಿದಳು. ಆ ಮಗುವಿನ ಮಾತು ಇಡೀ ಠಾಣೆಯಲ್ಲಿದ್ದವರ ಕಣ್ಣಲ್ಲಿ ನೀರು ತರಿಸಿತು. ರಹಮಾನ್ ತಮ್ಮ ನೋವನ್ನು ಹಲ್ಲು ಕಚ್ಚಿ ಸಹಿಸಿಕೊಂಡರು. ನನ್ನ ಹೆಂಡತಿಯಾಗಿ ಆಕೆಯನ್ನು ಕ್ಷಮಿಸುವುದು ನನಗೆ ಕಷ್ಟ, ಆದರೆ ತಾಯಿಯಿಲ್ಲದೆ ಈ 3 ಮಕ್ಕಳು ಸಮಾಜದ ಚುಚ್ಚುಮಾತುಗಳನ್ನು ಕೇಳಿ ಹಾಳಾಗಿ ಹೋಗಬಾರದು. ಈ 3 ಮಕ್ಕಳ ಭವಿಷ್ಯಕ್ಕಾಗಿ, ಅವರ ಇಜ್ಜತ್ಗಾಗಿ ನಾನು ಈ ಕಹಿ ಘಟನೆಯನ್ನು ನುಂಗಲೇಬೇಕು ಎಂದು ಮನಸ್ಸಿನಲ್ಲೇ ನಿರ್ಧರಿಸಿದರು. ರಹಮಾನ್ ಇನ್ಸ್ಪೆಕ್ಟರ್ಗೆ ಹೇಳಿದರು, ಸಾಬ್, ನನ್ನ ಗೌರವ ಸಮಾಜದಲ್ಲಿ ಮಣ್ಣು ಪಾಲಾಗಿದೆ. ಆದರೆ ಈ 3 ಮುಗ್ಧ ಮಕ್ಕಳಿಗಾಗಿ, ಅವರ ಭವಿಷ್ಯಕ್ಕಾಗಿ ನಾನು ಆಕೆಗೆ ಇನ್ನೊಂದು ಅವಕಾಶ ನೀಡುತ್ತೇನೆ. ಮರಿಯಂ ಗಂಡ ಮತ್ತು ಮಕ್ಕಳ ಕಾಲಿಗೆ ಬಿದ್ದು ಅತ್ತಳು. ಆದರೆ ಆ ಮನೆಗೆ ಹಿಂತಿರುಗಿದ ನಂತರದ ಜೀವನ ಮೊದಲಂತಿರಲಿಲ್ಲ. ಊರಿನ ಜನರ ಕಣ್ಣುಗಳು, ಮಸೀದಿಯ ಜಮಾತನ ನೋಟಗಳು, ಶಾಲೆಯಲ್ಲಿ ಮಕ್ಕಳ ಮೇಲಿದ್ದ ಮುಜುಗರ ಎಲ್ಲವೂ ಹಾಗೆಯೇ ಉಳಿದಿದ್ದವು. ಒಂದು ಕ್ಷಣಿಕ ಆಕರ್ಷಣೆಗೆ ಬಿದ್ದು ಮರಿಯಂ ಮಾಡಿದ ತಪ್ಪು ಇಡೀ ಕುಟುಂಬದ ನೆಮ್ಮದಿಯನ್ನು ಜೀವನ ಪೂರ್ತಿ ಕಸಿದುಕೊಂಡಿತ್ತು. ವರ್ಚುವಲ್ ವರ್ಲ್ಡ್, ಆನ್ಲೈನ್ ನಿಜವಾಗಿಯೂ ಪ್ರಪಂಚವಲ್ಲ. ಸಾಮಾಜಿಕ ಮಾಧ್ಯಮದಲ್ಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಸಿಗುವ ಲೈಕ್ಸ್, ಕಮೆಂಟ್ಸ್ ಮತ್ತು ಅಪರಿಚಿತರ ಸಿಹಿ ಮಾತುಗಳು ಶೈತಾನ್ನ ಬಲೆ ಹೊರತು ನಿಜವಾದ ಪ್ರೀತಿಯಲ್ಲ. 38 ವರ್ಷದ ಮಹಿಳೆಗೆ 18 ವರ್ಷದ ಹುಡುಗ ತೋರಿಸಿದ ಪ್ರೀತಿ ಕೇವಲ ಹಣ ಮತ್ತು ಕಾಮಕ್ಕಾಗಿ ಮಾತ್ರವಾಗಿತ್ತು. ದಾಂಪತ್ಯ ಮತ್ತು ಈಮಾನ್ನ ರಕ್ಷಣೆ, ಅಲ್ಲಾಹು ನೀಡಿದ ದಾಂಪತ್ಯ ಜೀವನ ಮತ್ತು ಹೆತ್ತ ಮಕ್ಕಳನ್ನು ತೃಪ್ತಿಯಿಂದ ನೋಡಿಕೊಳ್ಳುವುದು ಶರೀಅತಿನ ಬೋಧನೆ. ಕ್ಷಣಿಕ ಕಾಮನೆ ಅಥವಾ ದುರಾಸೆಗಾಗಿ ಕುಟುಂಬದ ಗೌರವವನ್ನು ಬಲಿಕೊಟ್ಟರೆ ದುನಿಯಾದಲ್ಲೂ ಆಖರತ್ತಿನಲ್ಲೂ ಕಠಿಣ ಶಿಕ್ಷೆ ಖಚಿತ. 3 ಮುಗ್ಧ ಮಕ್ಕಳ ಭವಿಷ್ಯ. ತಂದೆ ತಾಯಂದಿರು ಮಾಡುವ ಒಂದು ತಪ್ಪು 14, 8 ಮತ್ತು 6 ವರ್ಷದ 3 ಮಕ್ಕಳ ಮನಸ್ಸಿನ ಮೇಲೆ ಆಳವಾದ ಗಾಯವನ್ನು ಉಂಟು ಮಾಡುತ್ತದೆ. ಸಮಾಜ ನಿಂದನೆಗೆ ಆ ಮಕ್ಕಳು ತುತ್ತಾಗುತ್ತಾರೆ. ಮನೆಯಲ್ಲಿ ದೀನಿ ವಾತಾವರಣ, ಪ್ರತಿಯೊಂದು ಮುಸ್ಲಿಂ ಮನೆಯಲ್ಲೂ ಪ್ರತಿದಿನ ಕುರ್ಆನ್ ಪಾರಾಯಣ, ಹದೀಸ್ ತಾಲೀಮ್ ನಡೆಯಲೇಬೇಕು. ಮೊಬೈಲ್ನ ಆಕರ್ಷಣೆಗಿಂತ ದೀನಿನ ಆಕರ್ಷಣೆ ಹೆಚ್ಚಾಗಬೇಕು. ಸ್ಮಾರ್ಟ್ಫೋನ್ ಬಳಕೆಯ ಮಿತಿ. ಮನೆಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಮೊಬೈಲ್ ಬಳಸುವಾಗ ಅನಗತ್ಯ ಆ್ಯಪ್ಗಳು ಹಾಗೂ ಅಪರಿಚಿತ ಸಂಪರ್ಕಗಳಿಂದ ದೂರವಿರಲು ಗಂಡಂದಿರು ಜಾಗರೂಕರಾಗಿರಬೇಕು. ಸಂವಹನೆ ಮತ್ತು ಗೌರವ. ಗಂಡ ಹೆಂಡತಿ ಪರಸ್ಪರ ಪ್ರೀತಿ ಮತ್ತು ಗೌರವದಿಂದ ಇರಬೇಕು. ಮನೆಯಲ್ಲಿ ಸಮಸ್ಯೆಗಳಿದ್ದಾಗ ಅದನ್ನು ಹಿರಿಯರು ಅಥವಾ ಉಲಮಾಗಳು, ಪಂಡಿತರು, ಉಸ್ತಾದರು ಸಮ್ಮುಖದಲ್ಲಿ ಬಗೆಹರಿಸಿಕೊಳ್ಳಬೇಕು. ಸಮಾಜದ ಕರುಣೆ. ಹೆತ್ತವರು ಮಾಡಿದ ತಪ್ಪಿಗೆ ಆ ಮುಗ್ಧ ಮಕ್ಕಳನ್ನು ಚುಚ್ಚುಮಾತುಗಳಿಂದ ನಿಂದಿಸಬಾರದು. ಆ ಮಕ್ಕಳಿಗೆ ಧೈರ್ಯ ತುಂಬಿ ಬೆಂಬಲವಾಗಿ ನಿಲ್ಲುವುದು ಜಮಾತ್ ಮತ್ತು ಸಮಾಜದ ಕರ್ತವ್ಯವಾಗಿದೆ. ಅಲ್ಲಾಹು ನಮ್ಮ ಮುಸ್ಲಿಂ ಸಮುದಾಯದ ಹೆಂಗಸರನ್ನು ಅಲ್ಲಾಹು ಕಾಪಾಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.